ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಾಳಿನ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದಾಗಲಿವೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮೋದಿ ತುರ್ತು ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಸಾಕಷ್ಟು ಈ ಬಗ್ಗೆ ಮಾತನಾಡಲಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಇಡೀ ದೇಶ ಕಂಡ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಇವತ್ತು ಕಣ್ಮರೆ ಆಗಿರುವಂಥದ್ದು, ನಿಮ್ಮ ಮೊದಲ ಪ್ರತಿಕ್ರಿಯೆ ಮೇಡಮ್? ನಿಜವಾಗ್ಲೂ ಬಹಳಷ್ಟು ದುಃಖಕರವಾದಂತ ಒಂದು ಪರಿಸ್ಥಿತಿ ನಮ್ಗೆಲ್ಲರಿಗೂ. ಯಾಕಂತಂದ್ರೆ ದೇಶ ಕಂಡಂತ ಆರ್ಥಿಕ ತಜ್ಞ ಅಂತಾನೆ ತಾವು ಹೇಳ್ತಾ ಇದ್ದೀರಾ. ದುಡಿಯುವ ಕೈಗೆ ಕೆಲಸವನ್ನ ಕೊಡ್ಲಿಕ್ಕೆ ಉದ್ಯೋಗ ಖಾತ್ರಿಯನ್ನ ಮಾಡಿದ್ರು. ಯಾರು ಈ ದೇಶದಲ್ಲಿ ಹಸಿವಿನಿಂದ ಇದಾಗಬಾರ್ದು ಅಂತ ಹೇಳಿ ರೈಟ್ ಟು ಫುಡ್ ಆಕ್ಟ್ ತಂದ್ರು. ಬಡವ್ರ ಮಕ್ಕಳು ಕೂಡ ಒಳ್ಳೆ ಸ್ಕೂಲ್ನಲ್ಲಿ ಕಲಿಬೇಕು ಅಂತ ಹೇಳಿ ರೈಟ್ ಟು ಎಜುಕೇಶನ್ ಆಕ್ಟ್ ತಂದ್ರು. ಬಹಳಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಈ ದೇಶವನ್ನ ಬಡತನದಿಂದ ಮತ್ತು ದುಡಿಮೆ ರಹಿತವಾದಂತ ಕೈಗಳಿಂದ ಮುಕ್ತಿ ಕೊಡಲು ಬಹಳಷ್ಟು ಪ್ರಯತ್ನ ಪಟ್ರು. ಇಡೀ ವಿಶ್ವದಲ್ಲಿ ಆರ್ಥಿಕತೆ ಏರುಪೇರಾಗಿ ಅಮೆರಿಕದಂತ ದೇಶದಲ್ಲೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಭಾರತಕ್ಕೆ ಅದು ಏನು ಇಫೆಕ್ಟ್ ಆಗದ ಹಾಗೆ ನಮ್ಮ ದೇಶವನ್ನ ಕಾಪಾಡ್ಕೊಂಡು ಹೋದ್ರು. 10 ವರ್ಷ ದೀರ್ಘಕಾಲ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ವಿಶ್ವದಲ್ಲಿನೇ ಭಾರತದ ಪತಾಕೆಯನ್ನ ಹಾರಿಸ್ಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ರು ಮತ್ತು ಯಶಸ್ವಿನೂ ಆದ್ರು. ಇಂಥವರನ್ನ ಕಳೆದುಕೊಂಡು ಭಾರತ ದೇಶದ ರಾಜಕಾರಣ ಬಡವಾಗಿದೆ. ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೆಲ್ಲರಿಗೂ ಕೂಡ ತುಂಬಲಾರದಂತ ಒಂದು ನಷ್ಟ ಅಂತಾನೆ ಹೇಳ್ಬಹುದು ನಾವು. ಮೇಡಮ್, ನೀವು ಕಂಡಂತೆ ಅವರ ಯಾವ ಯೋಜನೆಗಳು ಇವತ್ತಿಗೂ ಕೂಡ ಫಲಿಸಿವೆ ಮತ್ತೆ ಮುಂದಕ್ಕೂ ಕೂಡ ಅದು ಅವಶ್ಯಕ ಅಂತ ನಿಮಗೆ ಅನ್ಸುತ್ತೆ ಮೇಡಮ್? ಉದ್ಯೋಗ ಖಾತ್ರಿ, ಮನರೇಗಾ ಯೋಜನೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಳ್ಳಿಯಲ್ಲಿ ಏನು ರಾಜೀವ್ ಗಾಂಧಿ ಅವರ ಒಂದು ಕನಸನ್ನ ಕಂಡಿದ್ರು, ಮಹಾತ್ಮ ಗಾಂಧೀಜಿಯವರ ಕನಸನ್ನ ಕಂಡಿದ್ರು. ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿ ಬೆಳೆದ್ರೆ ದಿಲ್ಲಿ ಕೂಡ ಬೆಳೆಯುತ್ತೆ ಅನ್ನುವಂತ ಒಂದು ಏನಿತ್ತು. ಅವರು ಆರ್ಥಿಕ ತಜ್ಞ ಅಂತ ಹೇಳಿ ಒಂದು ಇಂಡಸ್ಟ್ರಿ ಆಗಿರಬಹುದು, ದೇಶದ ಅನೇಕ ವೈಜ್ಞಾನಿಕ ಶೈಕ್ಷಣಿಕ ಎಲ್ಲದರಲ್ಲೂ ಕ್ರಾಂತಿ ಮಾಡಿದ್ದಾರೆ. ನನಗೆ ಅವರ ಕೆಲಸ ತುಂಬಾನೇ ಇಷ್ಟ ಆಗಿದ್ದು ಇವತ್ತು ಹಳ್ಳಿಗಳಲ್ಲಿ ಆಗಿರುವಂತ ಮನರೇಗಾ ಕಾರ್ಯಕ್ರಮ. ದುಡಿಯುವ ಕೈಗೆ 100 ದಿನ 110 ದಿನ ಕೆಲಸ ಕೊಟ್ಟು 349 ರೂಪಾಯಿ ಕೂಲಿಯನ್ನ ಕೊಡುವಂತ ಈ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅಜರಾಮರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್, ನೀವು ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾಗುವಂತ ಸಂದರ್ಭ ಯಾವಾಗಲಾದ್ರೂ ಬಂದಿತ್ತಾ? ಭೇಟಿ ಆಗಿದ್ರಾ? ಹೌದು, ನಾನು ಅವರನ್ನ ನಾವು ಮಹಿಳಾ ಕಾಂಗ್ರೆಸ್ ನಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ರಾಣಿ ಸತೀಶ್ ಅವರು ಅಧ್ಯಕ್ಷರಾಗಿದ್ರು. ರೀಟಾ ಬಹುಗುಣ ಜೋಶಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ನಾವು ಮಹಿಳಾ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ನಾವು ಇನ್ವೈಟ್ ಮಾಡಿ ಕಾರ್ಯಕ್ರಮ ಬಂದು ಹೋದ್ಮೇಲೆ ನಮ್ಮನ್ನೆಲ್ಲರನ್ನೂ ಮಹಿಳೆಯರನ್ನ ಟೀಗೆ ಅಂದ್ರೆ ಹೈ ಟೀಗೆ ಅವರು ತಮ್ಮ 7 ರೇಸ್ ಕೋರ್ಸ್ ಪ್ರಧಾನಮಂತ್ರಿಗಳ ಮನೆಗೆ ನಮ್ಮನ್ನೆಲ್ಲರನ್ನೂ ಕರೆದಿದ್ರು. ನನಗೆ ಅವ್ರನ್ನ ಭೇಟಿಯಾಗುವಂತ ಒಂದು ಅವಕಾಶ, ಅವರ ಜೊತೆ ಫೋಟೋ ತೆಗೆಸ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ತು 2009ರಲ್ಲಿ. ಬಹುಶಃ 2008 ಅಥವಾ 2009ರಲ್ಲಿ ನಂಗೆ ಅವಕಾಶ ಸಿಕ್ತು ಅಂತ ನಾನು ಹೇಳಬಲ್ಲೆ. ಮೇಡಮ್ ನೋಡಿ, ನಿಮಗೆ ಯಾವಾಗ ಅವಕಾಶ ಸಿಕ್ಕಿತ್ತು ಅವ್ರನ್ನ ಭೇಟಿ ಮಾಡೋದಕ್ಕೆ, ಅದೇ ಸಂದರ್ಭದಲ್ಲಿ ಅವರು 2ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅದೇ ಇಸ್ವಿಯಲ್ಲಿ. ಆಗ ಭಾರತ ಬಹುತೇಕ ಆರ್ಥಿಕ ಬಿಕ್ಕಟ್ಟಿಂದ ಅದನ್ನು ಫೇಸ್ ಮಾಡ್ತಿತ್ತು, ಆರ್ಥಿಕ ಬಿಕ್ಕಟ್ಟನ್ನು. ಆದರೆ ಅವರು ಅದನ್ನು ಸಮತೋಲನಕ್ಕೆ ತರುವಂಥ ಕೆಲಸನ ಮಾಡ್ತಾರೆ. ಏನು ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಆರ್ಥಿಕ ಕ್ಷೇತ್ರದಲ್ಲಿ ಕ್ರಾಂತಿ ಅಂತಾನೆ ಹೇಳಬಹುದು ನಾವು. ತುಂಬಾನೇ ಹೆಚ್ಚು ಕಡಿಮೆ ಆಗಿತ್ತು ವಿಶ್ವಾದ್ಯಂತ ಎಲ್ಲ. ನನಗೆ ನೆನಪಿರೋ ಪ್ರಕಾರ ಅಮೆರಿಕ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳಷ್ಟು ಏರುಪೇರಾಗಿತ್ತು. ಆದ್ರೂ ಕೂಡ ನಮ್ಮ ದೇಶಕ್ಕೆ ಅದು ಯಾವುದೇ ಎಫೆಕ್ಟ್ ಆಗ್ಲಿಲ್ಲ. ಬಹಳಷ್ಟು ಬ್ಯಾಲೆನ್ಸ್ ಆಗಿ ನಮ್ಮ ಆರ್ಥಿಕ ಕ್ಷೇತ್ರವನ್ನ ತೆಗೆದುಕೊಂಡು ಹೋದ್ರು. ದೇಶಕ್ಕೆ 1, 2, 3 ಅವ್ರ ಬಗ್ಗೆ ಮಾತನಾಡೋಣ ಅಂತಂದ್ರೆ ಗಂಟೆಗಟ್ಲೆನೇ ಮಾತಾಡ್ಬೋದು, ಬರೆಯೋಣ ಅಂತಂದ್ರೆ ಪುಟಗಂಟ್ಲೆನೆ ಬರೀಬಹುದು. ನಮ್ಮಂತವ್ರ ಎಲ್ಲ ಅಂತವ್ರನ್ನ ನೋಡಿ ನಮ್ಗೆ ಅವರೆಲ್ಲ ಬಹಳಷ್ಟು ಈ ದೇಶಕ್ಕೋಸ್ಕರ ಏನೆಲ್ಲ ಮಾಡಬಹುದು ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ನೀವು ಕಂಡಂತೆ ಅವರ ದೂರದೃಷ್ಟಿಗಳು ಏನಿತ್ತು ಮೇಡಮ್ ಈ ದೇಶದ ಅಭಿವೃದ್ಧಿಗಾಗಿ?
ನೋಡಿ, ನಾನು ಅವ್ರನ್ನೇನು ಬಹಳಷ್ಟು ಹತ್ತಿರದಿಂದ ನೋಡ್ಲಿಲ್ಲ. ನಾನು ಆಗ್ತಾನೆ ರಾಜಕಾರಣದಲ್ಲಿ ಬಂದಿದ್ದೆ, ನನಗೆ ಅವಕಾಶ ಸಿಕ್ತು. ದೂರದೃಷ್ಟಿ ಅಂತಂತಂದ್ರೆ ಏನು ವಾಜಪೇಯಿ ಅವರು, ದಿವಂಗತ ವಾಜಪೇಯಿ ಅವರು ಏನು ಇಂಡಿಯಾ ಶೈನಿಂಗ್ ಅಂತ ನೋಡಿ, ರಾಜಕಾರಣ ಬಿಟ್ಟು ನಾನು ಮಾತನಾಡ್ತಾ ಇದ್ದೀನಿ. ಇಂಡಿಯಾ ಶೈನಿಂಗ್ ಅಂತ ಏನು 4 ಲೇನ್ ಎಲ್ಲ ತಗೊಂಡ್ ಬಂದ್ರು, ಇಂಡಿಯಾ ಶೈನಿಂಗ್ ಅಂತ ಒಂದು ತೆಗೆದ್ಕೊಂಡು ಬಂದ್ರು. ಆ ಗೌರ್ಮೆಂಟ್ ಹೇಳಿದ ತಕ್ಷಣ ನಮ್ದು UPA ಗೌರ್ಮೆಂಟ್ ಬಂತು. ಬಟ್ ವಾಜಪೇಯಿ ಅವರು ಮಾಡ್ತಾ ಇರುವಂತ ಏನೇನು ಒಳ್ಳೆ ಕೆಲ್ಸಗಳಿತ್ತು ಅದನ್ನ ಮುಂದುವರಿಸ್ಕೊಂಡು ಹೋದ್ರು. ಅವ್ರಿಗೆ ಅವರು ಒಳ್ಳೆ ಕೆಲಸಕ್ಕೆ ವಿರೋಧ ಪಕ್ಷದವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗೋದವ್ರ ಒಂದು ಒಳ್ಳೆ ಗುಣವನ್ನ ನಾನು ನೋಡಿದ್ದೀನಿ. ಮೇಡಮ್, ನೀವು ಹೇಳ್ತಾ ಇದ್ರಿ ನಾನು ಪಕ್ಷ ಬಿಟ್ಟು ರಾಜಕಾರಣ ಬಿಟ್ಟು ಮಾತನಾಡ್ತಿದ್ದೇನೆ ಅಂತ. ಸೊ ವ್ಯಕ್ತಿ ಇದ್ದಾಗ ಟೀಕೆ ಟಿಪ್ಪಣಿಗಳು ಬೇರೆ, ಇಲ್ದಾಗ ಅವರ ಸಾಧನೆಗಳೇ ಮೆಲುಕು ಹಾಕುವಂಥ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ನೋಡಿ, ನಮ್ಮ ದೇಶದಲ್ಲಿ ಮಾತಿಗೇನು ಕಡಿಮೆ ಇಲ್ಲ, ಅದು ದುರ್ದೈವ. ವ್ಯಕ್ತಿ ಇದ್ದಾಗ್ಲೂ ಕೂಡ ಅವರ ಒಳ್ಳೆ ಕೆಲಸಕ್ಕೆ ನಾವು ಶ್ಲಾಘನೆಯನ್ನು ಮಾಡಬೇಕಾಗತ್ತೆ. ಅದೇನೋ ಹೇಳ್ತಾರೆ, ಅವ್ರು ತೀರ್ಕೊಂಡ್ಮೇಲೆ ಮಾತಾಡ್ತೀವಿ ಅಂತ, ತಪ್ಪು. ವ್ಯಕ್ತಿಯ ಸಾಧನೆಗಳು ಅವು ಅಜರಾಮರವಾಗಿ ಉಳಿತವೆ. ಇವತ್ತು ವ್ಯಕ್ತಿ ಇಲ್ಲ ಅಂತಂತಂದ್ರೆ ಅವ್ರ ಕೆಲ್ಸಗಳನ್ನ, ಅವ್ರ ಸಾಧನೆಗಳನ್ನ, ಅವರ ವಿಚಾರಗಳನ್ನ, ಅವರ ಆದರ್ಶಗಳನ್ನ ನಮಗೆ ಮರಿಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳ್ದೆ RTE ಬಗ್ಗೆ ನಾನು ಮಾತಾಡೋಣ. RTI ಇನ್ಫಾರ್ಮೇಶನ್ ಆಕ್ಟು, RTI ಆಗಿರ್ಬೋದು, RTE ಆಗಿರ್ಬೋದು, ಆಮೇಲೆ ಫುಡ್ ಸೆಕ್ಯೂರಿಟಿ ಬಿಲ್ ಆಗಿರಬಹುದು, ಮನರೇಗಾ ಆಗಿರಬಹುದು, 1-2 ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಒಮ್ಮೊಮ್ಮೆ ನನಗೆ ಇಂಥವ್ರ ಬಗ್ಗೆ ಮಾತನಾಡೋದು ಅಂತಂದ್ರೆ ನನಗೆ ಹೆಮ್ಮೆನೇ ಜಾಸ್ತಿ ಅನ್ಸುತ್ತೆ. ಮೇಡಮ್, ಕೊನೆಯ ಪ್ರಶ್ನೆ. ನೀವು ಹೇಳ್ತಾ ಇದ್ರಿ ಸಾಕಷ್ಟು ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ರಿ. ನೀವು ಕೂಡ ಒಂದು ರಾಜಕಾರಣಿ. ಸೊ ಅವರ ಒಂದು ಆದರ್ಶವನ್ನು ಅಥವಾ ಅವರ ಒಂದು ತಂತ್ರವನ್ನು ನೀವು ತೆಗೆದುಕೊಳ್ತೀನಿ ಅಂದರೆ ಏನು ತೆಗೆದುಕೊಳ್ಬೋದು ಮೇಡಮ್ ಅವರಿಂದ? ಎಲ್ಲರನ್ನೂ ಜೊತೆಯಾಗಿ ಕರ್ಕೊಂಡು ಹೋಗೋದು, ಸಮಾನತೆ ಅಂತ ಹೇಳ್ತೀನಲ್ಲ. RTEದಿಂದ ಅನೇಕ ಬಡವರ ಮಕ್ಕಳಿಗೆ ಒಳ್ಳೊಳ್ಳೆ ಕಾನ್ವೆಂಟ್ನಲ್ಲಿ ಸ್ಕೂಲ್ ಅಡ್ಮಿಷನ್ ಸಿಗ್ತಾ ಇದೆ ನಮ್ಮ ಕಣ್ಣು ಎದುರುಗಡೆ. ಸೊ ಸಮಾನತೆಗೆ ಇನ್ನೊಂದು ಹೆಸರು ಮನಮೋಹನ್ ಸಿಂಗ್ ಅಂತ ಹೇಳ್ಬಹುದು. ಅವ್ರಿಗೆ ಏನೇನೋ ಅಂದ್ರು, ಅವ್ರಿಗೆ ರೋಬರ್ಟ್ ಅಂತಂದ್ರು, ಕಿಲಿ ಕೊಟ್ಟಂತ ಗೊಂಬೆ ಅಂದ್ರು, ಅಥವಾ ಕಾಂಗ್ರೆಸ್ ಪಕ್ಷದ ಏನೇನೋ 1-2-3 ಅದಕ್ಕೆ ಯಾವುದಕ್ಕೂ ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ. ತಾವಾಯ್ತು, ತಮ್ಮ ಕೆಲಸ ಆಯ್ತು. ಇವತ್ತು ಅವ್ರ ಸಾಧನೆಗಳು, ಅವ್ರ ಕೆಲಸಗಳು ಅಜರಾಮರವಾಗಿ ನಮ್ಮ ಎಲ್ರಿ ಎದುರುಗಡೆ ಉಳಿದಿದ್ದಾವೆ. ಕೊನೆಯದಾಗಿ ಮನಮೋಹನ್ ಸಿಂಗ್ ಅವರಿಗೆ ನಿಮ್ಮ ಕೊನೆ ಮಾತುಗಳು ಮೇಡಮ್, ಓನ್ ವರ್ಡ್ಸ್. ಇಂಥವ್ರ ರಾಜಕಾರಣದಲ್ಲಿ ಮತ್ತೆ ಹುಟ್ಟಿ ಬರಬೇಕು. ಇಂಥವ್ರ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಾಳಿನ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದಾಗಲಿವೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮೋದಿ ತುರ್ತು ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಸಾಕಷ್ಟು ಈ ಬಗ್ಗೆ ಮಾತನಾಡಲಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಇಡೀ ದೇಶ ಕಂಡ ಆರ್ಥಿಕ ತಜ್ಞ, ಮಾಜಿ ಪ್ರಧಾನಿ ಇವತ್ತು ಕಣ್ಮರೆ ಆಗಿರುವಂಥದ್ದು, ನಿಮ್ಮ ಮೊದಲ ಪ್ರತಿಕ್ರಿಯೆ ಮೇಡಮ್? ನಿಜವಾಗ್ಲೂ ಬಹಳಷ್ಟು ದುಃಖಕರವಾದಂತ ಒಂದು ಪರಿಸ್ಥಿತಿ ನಮ್ಗೆಲ್ಲರಿಗೂ. ಯಾಕಂತಂತಂದ್ರೆ ದೇಶ ಕಂಡಂತ ಆರ್ಥಿಕ ತಜ್ಞ ಅಂತಾನೆ ತಾವು ಹೇಳ್ತಾ ಇದ್ದೀರಾ. ದುಡಿಯುವ ಕೈಗೆ ಕೆಲಸವನ್ನ ಕೊಡ್ಲಿಕ್ಕೆ ಉದ್ಯೋಗ ಖಾತ್ರಿಯನ್ನ ಮಾಡಿದ್ರು. ಯಾರು ಈ ದೇಶದಲ್ಲಿ ಹಸಿವಿನಿಂದ ಇದಾಗಬಾರ್ದು ಅಂತ ಹೇಳಿ ರೈಟ್ ಟು ಫುಡ್ ಆಕ್ಟ್ ತಂದ್ರು. ಬಡವ್ರ ಮಕ್ಕಳು ಕೂಡ ಒಳ್ಳೆ ಸ್ಕೂಲ್ನಲ್ಲಿ ಕಲಿಬೇಕು ಅಂತ ಹೇಳಿ ರೈಟ್ ಟು ಎಜುಕೇಶನ್ ಆಕ್ಟ್ ತಂದ್ರು. ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಈ ದೇಶವನ್ನ ಬಡತನದಿಂದ ಮತ್ತು ದುಡಿಮೆ ರಹಿತವಾದಂತ ಕೈಗಳಿಂದ ಮುಕ್ತಿ ಕೊಡಲು ಬಹಳಷ್ಟು ಪ್ರಯತ್ನ ಪಟ್ರು. ಇಡೀ ವಿಶ್ವದಲ್ಲಿ ಆರ್ಥಿಕತೆ ಏರುಪೇರಾಗಿ ಅಮೆರಿಕದಂತ ದೇಶದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಭಾರತಕ್ಕೆ ಅದೇನು ಇಫೆಕ್ಟ್ ಆಗದ ಹಾಗೆ ನಮ್ಮ ದೇಶವನ್ನ ಕಾಪಾಡ್ಕೊಂಡು ಹೋದ್ರು. 10 ವರ್ಷ ದೀರ್ಘಕಾಲ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ವಿಶ್ವದಲ್ಲಿನೇ ಭಾರತದ ಪತಾಕೆಯನ್ನ ಹಾರಿಸ್ಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ರು ಮತ್ತು ಯಶಸ್ವಿನೂ ಆದ್ರು. ಇಂಥವರನ್ನ ಕಳೆದುಕೊಂಡು ಭಾರತ ದೇಶದ ರಾಜಕಾರಣ ಬಡವಾಗಿದೆ. ಜೊತೆ